ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ನಾವು SBI ಕ್ಲರ್ಕ್ ಮೆಮರಿ ಬೇಸ್ಡ್ ಪೇಪರ್ ರೀಸನಿಂಗ್ ಸೆಕ್ಷನನ್ನು ಬಿಡಿಸ್ತಾ ಇದ್ದೀನಿ. 2023 ಶಿಫ್ಟಲ್ಲಿ ಕೇಳಿರುವಂಥ ಕ್ವಶನ್ ಪೇಪರ್ ಇದು. ಫಸ್ಟ್ ನಾವು ಏನು ಮಾಡಬೇಕಂದ್ರೆ ಕ್ವಶನ್ಸನ್ನು ನೋಡಬೇಕು, ಯಾವ್ಯಾವ ರೀತಿ ಕ್ವಶನ್ಸ್ ಇದೆ ಅನ್ನೋದನ್ನು. ಈಸಿಯಾಗಿರೋ ಕ್ವಶನನ್ನು ಫಸ್ಟ್ ನಾವು ಸೆಲೆಕ್ಟ್ ಮಾಡಬೇಕು. ಫಸ್ಟ್ ಒನ್ ಏನಿದೆ, ಫಜಲ್ ಇದೆ. ನೆಕ್ಸ್ಟ್ ನಮಗೆ ಕೋಡಿಂಗ್ ಆ್ಯಂಡ್ ಡಿಕೋಡಿಂಗ್ ಇದು ಈಸಿ ಸೆಕ್ಷನ್. ಇದನ್ನೇನು ಮಾಡಬೇಕು, ಮಾರ್ಕ್ ಮಾಡಿ ಇಟ್ಕೋಬೇಕು. ನೆಕ್ಸ್ಟು ಫಜಲು, ಸಿಲಾಗಿಸಮ್ ಈಸಿ ಕ್ವಶನ್. ಅಲ್ಫಾ ನ್ಯೂಮರಿಕ್ ಸಿಂಬಾಲ್ ಇದು ಈಸಿ ಆಗಿರುವಂಥ ಕ್ವಶನ್. ಬ್ಲಡ್ ರಿಲೇಷನ್ನು, ಫಜಲ್. ಫಸ್ಟು ನಾವು ಏನು ಮಾಡಬೇಕಂದ್ರೆ ಬ್ಲಡ್ ರಿಲೇಷನನ್ನು ಬಿಡಿಸೋಣ. 2 ಕ್ವಶನ್ನು. ಓಕೆ, ಫಸ್ಟ್ ಸ್ಟೇಟ್ಮೆಂಟ್ ಏನಿದೆ ನಮಗೆ, ಆಲ್ ಫ್ಲವರ್ ಆರ್ ಪ್ಲ್ಯಾಂಟ್ ಅಂದರೆ ಎಲ್ಲ ಫ್ಲವರ್ ಪ್ಲ್ಯಾಂಟ್ ಆಯಿತು. ಓನ್ಲಿ ಅ ಫ್ಯೂ ಪ್ಲ್ಯಾಂಟ್ ಆರ್ ಟ್ರೀ. ನೋ ಟ್ರೀ ಈಸ್ ಅ ರಿವರ್. ಓಕೆ, ನಮಗೆ ಡೈರೆಕ್ಟ್ ರಿಲೇಷನ್ ಇಲ್ಲ ಟ್ರೀ ಮತ್ತು ರಿವರ್ ಮಧ್ಯೆ. ಕನ್ಕ್ಲೂಸನ್ ಏನಿದೆ ನೋಡಬೇಕು. ಫಸ್ಟ್ ಕನ್ಕ್ಲೂಸನ್ ಏನು, ಸಮ್ ಫ್ಲವರ್ ಆರ್ ಟ್ರೀ. ಫ್ಲವರ್ ಮತ್ತು ನಮಗೆ ಟ್ರೀ ಮಧ್ಯೆ ಡೈರೆಕ್ಟ್ ರಿಲೇಷನ್ ಏನೂ ಇಲ್ಲ. ಆದ ಕಾರಣ ಏನಾಗ್ತದೆ, ಇದು ನಮಗೆ ಫಾಲೋ ಆಗೋದಿಲ್ಲ. ದೇರ್ ಫಾರ್ ಕನ್ಕ್ಲೂಸನ್ 1 ಡಸಂಟ್ ಫಾಲೋ. ಸೆಕೆಂಡ್ ಕನ್ಕ್ಲೂಸನ್ ಏನಿದೆ, ಸಮ್ ಪ್ಲ್ಯಾಂಟ್ ಆರ್ ನಾಟ್ ಟ್ರೀ. ಸ್ಟೇಟ್ಮೆಂಟ್ ಒಳಗೆ ಏನಿದೆ, ಓನ್ಲಿ ಅ ಫ್ಯೂ ಪ್ಲ್ಯಾಂಟ್ ಆರ್ ಟ್ರೀ. ಇಲ್ಲಿ ಏನು ಆಗ್ತದೆ ಅಂದ್ರೆ ನಮಗೆ ಸಮ್ ಪ್ಲ್ಯಾಂಟ್ ಆರ್ ಟ್ರೀ ಇದು ಕರೆಕ್ಟ್, ಸಮ್ ಪ್ಲ್ಯಾಂಟ್ ಆರ್ ನಾಟ್ ಟ್ರೀ ಇದು ಕರೆಕ್ಟ್. ದೇರ್ ಫೋರ್ ಸಮ್ ಪ್ಲ್ಯಾಂಟ್ ಆರ್ ನಾಟ್ ಟ್ರೀ ಇದು ಟ್ರೂ ಆಗ್ತದೆ. ದೇರ್ ಫೋರ್ ಓನ್ಲಿ ಕನ್ಕ್ಲೂಸನ್ 2 ಫಾಲೋಸ್. ನೆಕ್ಸ್ಟ್ ಸಿಲಾಗಿಸಮ್ ಕ್ವಶನನ್ನು ಏನು ಕೊಟ್ಟಿದ್ದಾನೆ ಅಂತ ನೋಡೋಣ. ಓನ್ಲಿ ಅ ಫ್ಯೂ ಪೆನ್ ಆರ್ ಪೆನ್ಸಿಲ್. ವೆನ್ ಡಯಾಗ್ರಾಮನ್ನು ಕರೆಕ್ಟಾಗಿ ಹಾಕಬೇಕು. ಪೆನ್ ಆರ್ ಪೆನ್ಸಿಲ್. ಓಕೆ, ದಿಸ್ ಈಸ್ ಪೆನ್ಸಿಲ್. ಓನ್ಲಿ ಅ ಫ್ಯೂ ಪೆನ್ಸಿಲ್ ಆರ್ ಇರೇಸರ್. ಓನ್ಲಿ ಅ ಫ್ಯೂ ಅಂತಿದೆ, ಇರೇಸರ್. ನೋ ಇರೇಸರ್ ಈಸ್ ಬುಕ್. ಇರೇಸರ್ ಮತ್ತು ಬುಕ್ ಮಧ್ಯೆ ನಮಗೆ ನೋ ರಿಲೇಷನ್. ಕನ್ಕ್ಲೂಸನ್ ಏನಿದೆ ನಮಗೆ, ಸಮ್ ಪೆನ್ಸಿಲ್ ಈಸ್ ಬುಕ್, ನೋ ಬುಕ್ ಈಸ್ ಪೆನ್ಸಿಲ್. ಇವೆರಡು ಏನಾಗ್ತವೆ ನಮಗೆ ಕಾಂಪ್ಲಿಮೆಂಟ್ರಿ ಪೇರ್ ಆಗೋದ್ರಿಂದ ಐದರ್ ಕೇಸ್ ಆಗುತ್ತೆ. ದೇರ್ ಫೋರ್ ಐದರ್ 1 ಆರ್ ಟ್ರೂ. ಒಂದು ಕರೆಕ್ಟ್ ಆಗ್ಬೋದು, 2 ಕರೆಕ್ಟ್ ಆಗ್ಬೋದು. ದೇರ್ ಫೋರ್ ಐದರ್ 1 ಆರ್ 2 ಈಸ್ ಟ್ರೂ ಅಂತ ಆಯಿತು. ನೆಕ್ಸ್ಟ್ ನಮಗೆ ಅಲ್ಫಾ ನ್ಯೂಮರಿಕ್ ಸಿಂಬಲ್ ಅಂತ ಕೊಟ್ಟಾನ. ಇದನ್ನು ಯಾವ ರೀತಿ ಬಿಡಿಸ್ಬೇಕಂತ ನೋಡೋಣ. ಫಸ್ಟ್ ಕ್ವಶನ್ ಏನದು, ವಿಚ್ ಆಫ್ ದ ಫಾಲೋಯಿಂಗ್ ಎಲಿಮೆಂಟ್ ಈಸ್ 11th ಫ್ರಮ್ ದ ರೈಟ್ ಹ್ಯಾಂಡ್. ರೈಟ್ದಿಂದ 11th ಯಾವುದಾಗ್ತದೆ ಕೌಂಟ್ ಮಾಡಿರಿ. ಫಸ್ಟು 1 2 3 4 5 6 7 8 9 10 11 ಇದಾಗುತ್ತೆ. ದೇರ್ ಫೋರ್ ಆಪ್ಷನ್ ಸಿ ಈಸ್ ಟ್ರೂ. ಹೌ ಮೆನಿ ನಂಬರ್ಸ್ ಆರ್ ಜಸ್ಟ್ ಫಾಲೋಡ್ ಬೈ ಲೆಟರ್. ಅಂದರೆ ಲೆಟರ್ ಮುಂದೆ ಇಮ್ಮಿಡಿಯೇಟಾಗಿ ನಂಬರ್ ಇರಬೇಕು. ಲೆಟರ್ ಮುಂದೆ ಇಮಿಡಿಯೇಟಾಗಿ ನಂಬರ್ ಇರಬೇಕು. ಓ ಇದೆ, ನಂಬರ್ ಇದೆ. ಓಕೆ, 1 ಆಯಿತು. ನೆಕ್ಸ್ಟು ಯು ಮುಂದೆ ನಂಬರ್ ಇದೆ. ಓಕೆ, 2 ಆಯಿತು. ಆರ್ ಮುಂದೆ ನಂಬರ್ ಇದೆ, 3 ಆಯಿತು. ಎಚ್ ಮುಂದೆ ನಂಬರ್ 4 ಆಯಿತು. ಟೋಟಲ್ ಎಷ್ಟು, 4 ಆಯಿತು. ನೆಕ್ಸ್ಟ್, ಹೌ ಮೆನಿ ಸಿಂಬಾಲ್ಸ್ ಆರ್ ಜಸ್ಟ್ ಪ್ರಿಸಿಡೆಡ್ ಬೈ ನಂಬರ್. ಅಂದರೆ ಸಿಂಬಾಲ್ ಹಿಂದೆ ನಂಬರ್ ಇರಬೇಕು, ಇಮ್ಮಿಡಿಯೇಟಾಗಿ ನಂಬರ್ ಇರಬೇಕು. ಹ್ಯಾಶ್ ಹಿಂದೆ ಸಿಂಬಾಲ್ ನಂಬರ್ ಇದೆ. ಓಕೆ, 1 ಆಯಿತು. ಆಟ್ ಹಿಂದೆ ನಂಬರು 2. ಪ್ಲಸ್ ಹಿಂದೆ ನಂಬರು 3. ಇದೊಂದು 4. ಟೋಟಲ್ 4 ಸಿಂಬಾಲ್ ಹಿಂದೆ ನಂಬರ್ ಇದೆ. ನೆಕ್ಸ್ಟ್, ಆಲ್ ದ ನಂಬರ್ಸ್ ಆರ್ ರಿಮೂವ್ಡ್. ಅಂದರೆ ಎಲ್ಲ ನಂಬರ್ನ ರಿಮೂವ್ ಮಾಡಿದಾಗ 4th ಟು ದ ವಿಚ್ ಎಲಿಮೆಂಟ್ ಕೇಳಿದನು. ಎಲಿಮೆಂಟ್ ವಿಲ್ ಬಿ ದ 4th ಟು ದ ರೈಟ್ ಆಫ್ 5th ಲೆಟರ್ ಫ್ರಮ್ ದ ಲೆಫ್ಟ್ ಹ್ಯಾಂಡ್. ಓಕೆ, ಫಸ್ಟ್ ಏನು ಮಾಡಬೇಕು ನಾವು 5th ಲೆಟರನ್ನು ಲೆಫ್ಟ್ ಹ್ಯಾಂಡದಿಂದ ನೋಡಬೇಕು, ನಂಬರನ್ನು ರಿಮೂವ್ ಮಾಡಬೇಕು. ಓ ಈಸ್ ದ ಫಸ್ಟ್, ಸೆಕೆಂಡ್
ಫಿಫ್ತ್ ಲೆಟರ್ ಅಂದಾನ ಡೈರೆಕ್ಟ್ ನಾವು ಲೆಟರನ್ನು ಕನ್ಸಿಡರ್ ಮಾಡಬೇಕು. OWRI, ಐ ಈಸ್ ದ ಫಿಫ್ತ್ ಲೆಟರ್ ಫ್ರಮ್ ದ ಲೆಫ್ಟ್ ಹ್ಯಾಂಡ್. ಈಗೇನು ಮಾಡ್ಬೇಕಂದ್ರೆ ನಾವು ಐದಿಂದ ಫೋರ್ತ್ ರೈಟನ್ನು ಎಲಿಮೆಂಟನ್ನು ಚೆಕ್ ಮಾಡಬೇಕು. ಯಾವುದಾಗ್ತದೆ ನಮ್ಗೆ 1 2 3 4, ಫೋರ್ತ್ ಯಾವುದು ಜೆ. ದೇರ್ ಫೋರ್ ಆಪ್ಷನ್ ಬಿ ಏನಾಗ್ತದೆ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋಯಿಂಗ್ ಎಲಿಮೆಂಟ್ ಈಸ್ ಎಕ್ಸಾಕ್ಟ್ಲಿ ಇನ್ ದ ಮಿಡಲ್ ಆಫ್ 4 ಆ್ಯಂಡ್ 5. ಈಗ 4 ಇಲ್ಲದ ನಮ್ಗೆ 5 ಇಲ್ಲದ, ಇವು ಎರಡರ ಮಧ್ಯೆ ಎಷ್ಟು ಎಲಿಮೆಂಟ್ ಅವ ಅಂತ ಕೌಂಟ್ ಮಾಡ್ಬೇಕು. ಫಸ್ಟ್ 1 2 3 4 5 6 7 8 9 10 11 12 13 14 15 16 17 17 ಎಲಿಮೆಂಟ್ ಅವ. 17 ಎಲಿಮೆಂಟ್ ಇರುತ್ತೆ. ಮಿಡಲ್ ಯಾವುದಾಗ್ತದೆ ನಮ್ಗೆ? 9th ಎಲಿಮೆಂಟ್ ಈಸ್ ದ ಮಿಡಲ್. ದೇರ್ ಫೋರ್ 9ನೇದನ್ನು ಕೌಂಟ್ ಮಾಡಿರಿ. 1 2 3 4 5 6 7 8 9, 9th ಯಾವುದಾಗ್ತದೆ? ಐ ಆಗ್ತದೆ. ದೇರ್ ಫೋರ್ ಆಪ್ಷನ್ ಎ ಇಸ್ ದ ಟ್ರೂ. ಈ ರೀತಿಯಾಗಿ ನಾವು ಫಸ್ಟ್ ಈಸಿಯಾಗಿರೋ ಕ್ವಶನನ್ನು ಸೆಲೆಕ್ಟ್ ಮಾಡಿ ಸಾಲ್ವ್ ಮಾಡಬೇಕು. ನೆಕ್ಸ್ಟ್ ಇಲ್ಲೊಂದು ಫಜಲ್ ಇದೆ, ಈಸಿಯಾಗಿರುವಂಥದ್ದು. ಏನದು? ರೀಡ್ ದ ಗಿವನ್ ಇನ್ಫಾರ್ಮೇಷನ್ ಕೇರ್ಫುಲಿ ಆ್ಯಂಡ್ ಆನ್ಸರ್ ದ ಕ್ವಶನ್ಸ್ ಬೇಸ್ಡ್ ಆನ್ ಇಟ್. ಓಕೆ, 7 persons ABCDEFG go to home on different days of week starting from Monday to Sunday. ಮಂಡೇ ಟು ಸಂಡೇ ಅಂದರೆ ನಾವು ಮಂಡೇದಿಂದ ಸಂಡೇ ಫಸ್ಟಿಗೆ ಬರ್ಕೋಬೇಕು. ನೆಕ್ಸ್ಟ್ ಏನಿದೆ? A goes on Tuesday. 3 persons go between A and C. G and C go adjacent to each other. Number of persons go before D is same as after G. B goes 2 days after F. ಓಕೆ, ಫಸ್ಟ್ ಮಂಡೇ ಟು ಸಂಡೇನ ಬರ್ಕೊಳ್ಳಿ. ಮಂಡೇ, ಟ್ಯೂಸ್ಡೇ, ವೆನ್ಸ್ಡೇ, ಥರ್ಸ್ಡೇ, ಫ್ರೈಡೇ, ಸ್ಯಾಟರ್ಡೇ, ಸಂಡೇ. ಓಕೆ, ಫಸ್ಟ್ ಏನದ ಕ್ವಶನ್ ಒಳಗೆ A goes on Tuesday. ಓಕೆ, A goes on Tuesday. ನೆಕ್ಸ್ಟ್ 3 persons go between A and C. A ಮತ್ತು ಸಿ ಮಧ್ಯೆ ಎಷ್ಟು ಜನ? 3 ಜನ ಗ್ಯಾಪ್. 1 2 3. ಓಕೆ, ಇನ್ನೊಂದು ಪಾಸಿಬಿಲಿಟಿಯನ್ನು ತಗೊಳ್ಳೋಣ. A C. ಓಕೆ, ಇಲ್ಲಿ ಏನದ? G ಆ್ಯಂಡ್ ಸಿ ಗೋ ಅಡ್ಜಸೆಂಟ್. G ಮೇ ಬಿ ಸಂಡೇನೂ ಆಗ್ಬೋದು, ಫ್ರೈಡೇನೂ ಆಗ್ಬೋದು, ಅಡ್ಜಸೆಂಟ್. ಓಕೆ, ನಂಬರ್ ಆಫ್ ಪರ್ಸನ್ಸ್ ಗೋ ಬಿಫೋರ್ ಡಿ ಆಫ್ಟರ್ ಜಿ. ಆಫ್ಟರ್ ಜಿ 0, ಬಿಫೋರ್ ಡಿ. ಓಕೆ, ಆಫ್ಟರ್ ಜಿ 2 persons, ಬಿಫೋರ್ ಡಿ 2 persons. ಬಿ ಗೋಸ್ 2 days ಆಫ್ಟರ್ ಎಫ್. ಓಕೆ, ಇಲ್ಲಿ ಎಫ್ ಅದ, ಒಂದು ಗ್ಯಾಪ್ ಇರಬೇಕು. ಬಿ ಇಲ್ಲಿ ನಮ್ಗೆ ಯಾವುದೇ ರೀತಿಯಾಗಿ ಬರೋದಿಲ್ಲ. ದೇರ್ ಫೋರ್ ದಿಸ್ ಈಸ್ ನಾಟ್ ಫಾಲೋ. ಇ ಅನ್ನೋದೊಂದು ಉಳಿತು. ಓಕೆ, ನೆಕ್ಸ್ಟ್ ಈ ಫಜಲ್ ಮೇಲೆ ನಾವು ಆನ್ಸರನ್ನು ಮಾಡೋಣ. ಹೂ ಅಮಂಗ್ ದ ಫಾಲೋಯಿಂಗ್ ಗೋಸ್ ಆನ್ ಫ್ರೈಡೇ. ಫ್ರೈಡೇ ಯಾರು? ಬಿ. ಫ್ರೈಡೇ ಯಾವುದು? ಬಿ ಆಗುತ್ತೆ. ಓಕೆ, ಆಪ್ಷನ್ ಡಿ. ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ನೆಕ್ಸ್ಟ್ ಇ ಗೋಸ್ ಆನ್ ವಿಚ್ ಆಫ್ ದ ಫಾಲೋಯಿಂಗ್ ಡೇಸ್. ಈ ಯಾವ ದಿವಸ ಹೋಗ್ತಾನೆ? ಇ ಗೋಸ್ ಆನ್ ಥರ್ಸ್ಡೇ. ಇ ಗೋಸ್ ಆನ್ ಥರ್ಸ್ಡೇ. ನೆಕ್ಸ್ಟ್, ಹೌ ಮೆನಿ ಪರ್ಸನ್ಸ್ ಗೋ ಬಿಟ್ವೀನ್ ಡಿ ಆ್ಯಂಡ್ ಎಫ್. ಡಿ ಮತ್ತು ಎಫ್ ಮಧ್ಯೆ ಎಷ್ಟು ಜನ ಹೋಗ್ತಾರೆ ಅಂತ ಕೇಳಿದ್ದಾನೆ. ಡಿ ಆ್ಯಂಡ್ ಎಫ್. ಇಲ್ಲಿ ಡಿ ಇದೆ, ಎಫ್. ಓಕೆ, ಡಿ ಮತ್ತು ಎಫ್ ಮಧ್ಯೆ ಓನ್ಲಿ 1 person. ಒಬ್ಬನೇ ಹೋಗೋದ್ರಿಂದ 1 person, ಓನ್ಲಿ 1 person. ವಿಚ್ ಆಫ್ ದ ಫಾಲೋಯಿಂಗ್ ಕಾಂಬಿನೇಷನ್ ಈಸ್ ಕರೆಕ್ಟ್? ವೆನ್ಸ್ಡೇ ಡಿ ಅಂತ ಕೊಟ್ಟಿದ್ದಾನೆ. ವೆನ್ಸ್ಡೇ ಡಿ ಇದನ್ನು ಇಲ್ಲ, ರಾಂಗ್. ನೆಕ್ಸ್ಟ್, ಸ್ಯಾಟರ್ಡೇ ಸಿ. ಸ್ಯಾಟರ್ಡೇ ಸಿ ಇದೆ, ಕರೆಕ್ಟ್. ದೇರ್ ಫೋರ್ ಆಪ್ಷನ್ ಬಿ ಇಸ್ ಕರೆಕ್ಟ್ ಆಯಿತು. ನೆಕ್ಸ್ಟ್, ಹೂ ಅಮಂಗ್ ದ ಫಾಲೋಯಿಂಗ್ ಗೋಸ್ ಆನ್ ವೆನ್ಸ್ಡೇ. ವೆನ್ಸ್ಡೇ ಯಾರು ಹೋಗ್ತಾರೆ ಅಂತ ಕೇಳಿದಾನೆ. ವೆನ್ಸ್ಡೇ ಯಾರು? ಎಫ್. ದೇರ್ ಫೋರ್ ಆಪ್ಷನ್ ಸಿ ಈಸ್ ದ ಕರೆಕ್ಟ್ ಅಂತ ಆಯಿತು ನಮಗೆ. ಈ ರೀತಿಯಾಗಿ ಈಸಿಯಾಗಿರೋ ಫಜಲನ್ನು
ಸೆಲೆಕ್ಟ್ ಮಾಡಿಕೊಂಡು ಬಿಡಿಸ್ಬೇಕು. ನೆಕ್ಸ್ಟ್ ಮತ್ತೆ ಯಾವುದು ನಮಗೆ ಈಸಿ ಅದನ್ನು ನೋಡಬೇಕು. ಇದು ಈಸಿಯಾಗಿರುವಂಥದ್ದು. ಫಸ್ಟ್ ಏನಿದೆ, ರೀಡ್ ದ ಗಿವನ್ ಇನ್ಫಾರ್ಮೇಷನ್ ಕೇರ್ಫುಲಿ ಆ್ಯಂಡ್ ಆನ್ಸರ್ ದ ಕ್ವಶನ್ಸ್ ಬೇಸ್ಡ್ ಆನ್ ಇಟ್. ಓಕೆ, 6 persons ABCDEF ಅಟೆಂಡ್ ಡಿಫ್ರೆಂಟ್ ನಂಬರ್ ಆಫ್ ಲೆಕ್ಚರ್ಸ್, ಒನ್ ಆಫ್ಟರ್ ದ ಅದರ್, ಬಟ್ ಇನ್ ದ ಸೇಮ್ ಆರ್ಡರ್, ಬಟ್ ನಾಟ್ ಇನ್ ದ ಸೇಮ್ ಆರ್ಡರ್. ಓಕೆ, ಅಂದರೆ 6 ಜನ ಲೆಕ್ಚರ್ ಕೊಡ್ತಾರೆ. ನೋಡೋಣ, ಫಸ್ಟು ನಂಬರನ್ನು ಬರ್ಕೋಬೇಕು. 1 2 3 4 5 6. ಓಕೆ, 6 persons. ಕ್ವಶನನ್ನು ಕೇರ್ಫುಲ್ಲಾಗಿ ಓದಬೇಕು. ಫಸ್ಟ್, ಡಿ ಅಟೆಂಡ್ಸ್ ಮೋರ್ ದ್ಯಾನ್ ಬಿ. ಓಕೆ, ಡಿ ಅಟೆಂಡ್ಸ್ ಮೋರ್ ದ್ಯಾನ್ ಬಿ, ಬಟ್ ನಾಟ್ ದ ಹೈಯೆಸ್ಟ್. ಹೈಯೆಸ್ಟ್ ಆಗೋದಿಲ್ಲ, ಡಿ ಈಸ್ ನಾಟ್ ದ ಹೈಯೆಸ್ಟ್. ಓಕೆ, 2 persons ಅಟೆಂಡ್ ದ ಲೆಕ್ಚರ್ಸ್ ಬಿಟ್ವೀನ್ ಡಿ ಆ್ಯಂಡ್ ಇ. ಡಿ ಮತ್ತು ಇ ಮಧ್ಯೆ 2 ಜನ. ಎಫ್ ಅಟೆಂಡ್ಸ್ ದ ಮೋರ್ ದ್ಯಾನ್ ಎ. ಓಕೆ, ಎಫ್ ಈಸ್ ಮೋರ್ ದ್ಯಾನ್ ಎ. 1 person ಅಟೆಂಡ್ಸ್ ದ ಲೆಕ್ಚರ್ ಬಿಟ್ವೀನ್ ಸಿ ಆ್ಯಂಡ್ ಎ. ಸಿ ಆ್ಯಂಡ್ ಎ 1 person. ಸಿ ಡಸ್ ನಾಟ್ ಅಟೆಂಡ್ ಮೋರ್ ದ್ಯಾನ್ ಬಿ. ದೇರ್ಫೋರ್ ಸಿ ಏನಾಗ್ತದೆ, ಲೆಸ್ ಆಗ್ತದೆ, ಬಿಗಿಂತ ಲೆಸ್. ಸಿ ಡಸ್ ನಾಟ್ ಅಟೆಂಡ್ ದ ಲೀಸ್ಟ್. ಲೀಸ್ಟು ಆಗೋದಿಲ್ಲ. ಓಕೆ, ಫಸ್ಟ್ ಟೇಕ್ ಸಿ, 5th ನಂಬರನ್ನು ತಗೊಳ್ಳೋಣ. ಸಿ ಮತ್ತು ಎ ಮಧ್ಯೆ 1 ಗ್ಯಾಪ್. 2 persons ಅಟೆಂಡ್ ದ ಲೆಕ್ಚರ್ಸ್ ಬಿಟ್ವೀನ್ ಡಿ ಆ್ಯಂಡ್ ಇ ಅಂತ ಕೊಟ್ಟಿದ್ದಾನೆ. ಡಿ ಹೈಯೆಸ್ಟ್ ಆಗೋದಿಲ್ಲ. ಇಲ್ಲಿ ಡಿನ ಬರ್ಕೊಂಡಾಗ 1 2. ಬರೋದಿಲ್ಲ. ಓಕೆ, ಸಿಯನ್ನು ಇಲ್ಲಿ ತಗೊಳ್ಳೋಣ. ಸಿ ಆ್ಯಂಡ್ ಎ 1 person. One person attends the lecture between C and A. F attends the more than A. Okay, in another one possible and nodana possibility. Okay, in case D ಇಲ್ಲಿ ತಗೊಂಡಾಗ D and E, ಅಥವಾ ಇದನ್ನೇ ನೋಡೋಣ, ಡಿ ಆ್ಯಂಡ್ ಇ 1 2, ಡಿ ಆ್ಯಂಡ್ ಇ. ಓಕೆ, ಸಿ ಲೀಸ್ಟ್ ಆಗೋದಿಲ್ಲ. ಸಿ ಇಲ್ಲಿ ತಗೊಳ್ಳೋಣ. ಇಲ್ಲಿ ಬಿ, ಡಿ ಈಸ್ ದ ಮೋರ್ ದ್ಯಾನ್ ಬಿ. 1 person ಬಿಟ್ವೀನ್ ಎ ಆ್ಯಂಡ್ ಸಿ. ಎ ಆ್ಯಂಡ್ ಸಿ, ಬಟ್ ಎ ಎಫ್ ಅಟೆಂಡ್ಸ್ ಮೋರ್ ದ್ಯಾನ್ ಎ. ಇಲ್ಲಿ ಎ ತಗೊಳ್ಳೋಣ. 1 person ಎಫ್ ಅಟೆಂಡ್ಸ್ ಮೋರ್ ದ್ಯಾನ್ ಎ. ಸಿ ಡಸ್ ನಾಟ್ ಅಟೆಂಡ್ ದ ಮೋರ್ ನಂಬರ್ ಆಫ್ ಬಿ. ಓಕೆ, ಲೆಸ್ ಅದ. ಸಿ ಡಸ್ ನಾಟ್ ಅಟೆಂಡ್ ಲೀಸ್ಟ್. ಓಕೆ, ದಿಸ್ ಈಸ್ ದ ಕರೆಕ್ಟ್. ಹೂ ಅಮಂಗ್ ದ ಫಾಲೋಯಿಂಗ್ ಅಟೆಂಡ್ಸ್ ದ ಥರ್ಡ್ ಹೈಯೆಸ್ಟ್ ನಂಬರ್. ಥರ್ಡ್ ಹೈಯೆಸ್ಟ್ ಯಾವುದನ್ನು ನೋಡಿದಾನೆ? ಥರ್ಡ್ ಹೈಯೆಸ್ಟ್ ಅಂದ್ರೆ ಟಾಪ್ ಟು ಬಾಟಮ್ ನೋಡು. ಫಸ್ಟ್, ಸೆಕೆಂಡ್, ಥರ್ಡ್. ಬಿ ಏನಾಗ್ತದೆ ನಮ್ಗೆ ಥರ್ಡ್ ಹೈಯೆಸ್ಟ್ ಆಗ್ತದೆ. ಆಪ್ಷನ್ ಎ ಈಸ್ ಅ ಟ್ರೂ. ಹೂ ಅಮಂಗ್ ದ ಫಾಲೋಯಿಂಗ್ ಅಟೆಂಡ್ಸ್ ಜಸ್ಟ್ ಲೆಸ್ ದ್ಯಾನ್ ಬಿ. ಜಸ್ಟ್ ಲೆಸ್ ದ್ಯಾನ್ ಬಿ ಯಾವುದಾಗ್ತದೆ? ಇಲ್ಲಿ ಸಿ ಆಗುತ್ತೆ ನಮಗೆ. ಜಸ್ಟ್ ಲೆಸ್ ದ್ಯಾನ್ ಬಿ, ಸಿ. ಆಪ್ಷನ್ ಸಿ. ವಿಚ್ ಆಫ್ ದ ಫಾಲೋಯಿಂಗ್ ಪೇರ್ ಆಫ್ ಪರ್ಸನ್ ಅಟೆಂಡ್ ದ ಹೈಯೆಸ್ಟ್ ಆ್ಯಂಡ್ ಸೆಕೆಂಡ್ ಸ್ಮಾಲೆಸ್ಟ್? ಹೈಯೆಸ್ಟು ಸೆಕೆಂಡ್. ಓಕೆ, ಹೈಯೆಸ್ಟ್ ಯಾವುದಿದೆ ನಮಗಿಲ್ಲಿ? ಎಫ್ ಈಸ್ ದ ಹೈಯೆಸ್ಟ್. ಆ್ಯಂಡ್ ನೆಕ್ಸ್ಟ್
second smallest E, F and E. ಎಲ್ಲದ ಆಪ್ಷನ್ ಇ. ಓಕೆ, ನೆಕ್ಸ್ಟ್ ಕ್ವಶನ್ ಅನ್ನು ನೋಡೋಣ. Study the following information carefully and answer the questions given below. 10 people are sitting in 2 parallel rows containing 5 people each. ಓಕೆ, 2 ಪ್ಯಾರಲಲ್ ಲೈನನ್ನು ನಾವು ಡ್ರಾ ಮಾಡ್ಕೋಬೇಕು. 5 ಪೀಪಲ್ ಆನ್ ಈಚ್ ರೋ. ಪ್ರತಿಯೊಂದು ರೋ ಮೇಲೆ 5 ಜನ. 1 2 3 4 5. ಓಕೆ, ನೆಕ್ಸ್ಟ್ 1 2 3 4 5. Row 1 PQRST seated, all of them are facing north. This is row 1, this is row 2. ಇವರು ನಾರ್ತ್, ಇವರು ಸೌತ್. ಓಕೆ, GH IJK are sitting in row 2 and facing south. ಓಕೆ, PQRST ಇಲ್ಲಿ ಫಸ್ಟ್ ರೋ, PQRST ಫಸ್ಟ್ ರೋದಾಗ ಬರ್ತಾರೆ. ಫಸ್ಟ್ ಏನಿದೆ ನಮಗೆ, S sits third to the left of Q. One person sits between S and the one who faces H. I sits second to the right of J. Q does not face J. T faces the one who sits second to the right of K. P sits left of R. Okay, first S sits third to the left of Q. One person between S and the one who faces H. One person between S and the one who faces H. Okay, I sits second to the right of J. I sits second to the right of J. Q does not face J. Therefore ಇದು ನಮಗೆ ಕಂಡೀಷನ್ ಫಾಲೋ ಆಗೋದಿಲ್ಲ. ನೆಕ್ಸ್ಟ್ ಬೇರೆ ಪಾಸಿಬಿಲಿಟಿಯನ್ನು ಬಿಡಿಸ್ಬೇಕು. ಎಸ್ ಅನ್ನು ಇಲ್ಲಿ ತಗೊಳ್ಳೋಣ. ಎಸ್ ಕ್ಯೂ. ಒನ್ ಪರ್ಸನ್ ಸಿಟ್ಸ್ ಬಿಟ್ವೀನ್ ಎಸ್ ಆ್ಯಂಡ್ ಒನ್ ಹೂ ಫೇಸಸ್ ಎಚ್. ಓಕೆ, ಇಲ್ಲಿ ಎಚ್ ಅನ್ನು ತಗೊಳ್ಳೋಣ. ಐ ಸಿಟ್ಸ್ ಸೆಕೆಂಡ್ ಟು ದ ರೈಟ್ ಆಫ್ ಜೆ. ಜೆ ಕ್ಯೂ ಆಗೋದಿಲ್ಲ, ಇಲ್ಲಿ ತಗೊಳ್ಳೋಣ. ಜೆ ಐ. T faces the one who sits second to the right of K. K T. P sits left of R. Okay, ಇಲ್ಲಿ R P. G H. Okay, ಇಲ್ಲಿ G ಒಂದ ಉಳಿತು. G H I J K. Okay, questions ಅನ್ನು ನೋಡೋಣ. ಫಸ್ಟ್ ಕ್ವಶನ್, who is sitting at one end of row 2? ರೋ ಟು ಯಾವುದು? ಸೌತ್. ಐ ಮತ್ತು ಕೆ ಇದೆ. ಇದರೊಳಗೆ ಯಾವ್ದು ಆಪ್ಷನ್ ಇದೆ ನೋಡೋಣ. ಆಪ್ಷನ್ ಸಿ, ಐ ಕೊಟ್ಟಿದ್ದಾನೆ ಅಂದರೆ ಐಯನ್ನು ಹಾಕಬೇಕು. ಹೂ ಸಿಟ್ಸ್ ಸೆಕೆಂಡ್ ಟು ದ ರೈಟ್ ಆಫ್ ಪಿ? ಸೆಕೆಂಡ್ ಟು ದ ರೈಟ್ ಆಫ್ ಪಿ. ರೈಟ್ ಆಫ್ ಪಿ ಯಾರು ಕೂತಾರೆ? ಸೆಕೆಂಡು ಟಿ. ಟಿ ಇರೋದ್ರಿಂದ ನಮ್ಗೆ ಆಪ್ಷನ್ನು ಟಿ. ಓಕೆ, ಆಪ್ಷನ್ ಬಿ. ಹೂ ಈಸ್ ಸಿಟ್ಟಿಂಗ್ ಎಕ್ಸಾಕ್ಟ್ಲಿ ಅಪೋಸಿಟ್ ಟು ಕ್ಯೂ? ಎಕ್ಸಾಕ್ಟ್ಲಿ ಅಪೋಸಿಟ್ ಟು ಕ್ಯೂ ಯಾರಿದೆ? ಕೆ. ಕೆ. ಓಕೆ, ಕೆ ಈಸ್ ಎಕ್ಸಾಕ್ಟ್ಲಿ ಅಪೋಸಿಟ್ ಟು ಕ್ಯೂ. 4 of the following 5 are alike in a certain way and hence form a group. Who among the following does not belong to that group? ಮ್ಯಾಚ್ ದ ಫಾಲೋಯಿಂಗ್ ಟೈಪ್. ಇದು ಡಿಫ್ರೆಂಟ್ ಕೇಳಿರ್ತಾನಲ್ಲ, ಆ ಟೈಪನ್ನು ನೋಡಬೇಕು. ಐ ಪಿ ಕೆ ಕ್ಯೂ ಜಿ. ಐ ಕೆ ಕ್ಯೂ ಜಿ ಇವು ಒಂದೇ ರೋ ಇರೋದ್ರಿಂದ, ಒಂದೇ ರೋ ಸೇಮ್ ರೋಯಲ್ಲಿ ಕೂತಿದ್ದಾರೆ. ಪಿ ಏನದ ಡಿಫ್ರೆಂಟ್. ದೇರ್ ಫಾರ್ ದಿಸ್ ಇಸ್ ಅ ಡಿಫ್ರೆಂಟ್. ಹೌ ಮೆನಿ ಪರ್ಸನ್ಸ್ ಆರ್ ಸಿಟ್ಟಿಂಗ್ ಬಿಟ್ವೀನ್ ಆರ್ ಆ್ಯಂಡ್ ಎಸ್? ಆರ್ ಮತ್ತು ಎಸ್ ಮಧ್ಯೆ ಎಷ್ಟು ಜನ ಕೂತಾರೆ ಅಂತ ಕೇಳಿದ್ದಾನೆ. ಆರ್ ಮತ್ತು ಎಸ್. ಆರ್ ಎಸ್ ಓನ್ಲಿ ಒನ್ ಪರ್ಸನ್.
Therefore option B is a true. ನೆಕ್ಸ್ಟ್ ಕ್ವಶನ್ ನೋಡೋಣ. ಲಾಸ್ಟಿಗೆ ನಾವು ಕೋಡಿಂಗ್ ಆ್ಯಂಡ್ ಡಿಕೋಡಿಂಗನ್ನು ಬಿಡಿಸೋಣ. ನೆಕ್ಸ್ಟ್ ಕ್ವಶನ್, ಇದು ಫಜಲ್. ಸ್ಟಡಿ ದ ಫಾಲೋಯಿಂಗ್ ಇನ್ಫಾರ್ಮೇಷನ್ ಕೇರ್ಫುಲಿ ಟು ಆನ್ಸರ್ ದ ಗಿವನ್ ಕ್ವಶನ್ಸ್. ದೇರ್ ಆರ್ 8 ಬಾಕ್ಸಸ್ A B C D E F G H placed one above the other but not necessarily in the same order. D is exactly above A. 3 boxes are placed between A and E. There are as many boxes placed above B, below C. B above ಎಷ್ಟು B ಇದೆ, below C ನು ಸೇಮ್ ಇರಬೇಕು. C is placed just above E and below D. B is placed at even numbered place when counted from top to bottom. ಟಾಪ್ ದಿಂದ ಬಾಟಮ್ ಅನ್ನು ಕೌಂಟ್ ಮಾಡಿದಾಗ B even numbered place ಗೆ ಇರಬೇಕು. and 3 places above H. E ಮತ್ತು H B ಮತ್ತು H ಮಧ್ಯೆ 2 ಬಾಕ್ಸ್ ಗ್ಯಾಪ್ ಇರಬೇಕು. G is placed adjacent to C. ಓಕೆ, ಫಸ್ಟ್ ನಾವು 8 ನಂಬರನ್ನು ಬರ್ಕೊಳ್ಳೋಣ. 1 2 3 4 5 6 7 8. ಫಸ್ಟ್ ಇಲ್ಲೊಂದು ಕ್ಲೂ ಇದೆ, ಏನಂದರೆ ಬಿ ಈಸ್ ಪ್ಲೇಸ್ಡ್ ಅಟ್ ಇವನ್ ನಂಬರ್ಡ್ ಪ್ಲೇಸ್. ಓಕೆ, ಫಸ್ಟು ಬಿ ಅನ್ನು ಇಲ್ಲಿ ತಗೊಳ್ಳೋಣ. ಆ್ಯಂಡ್ 3 ಪ್ಲೇಸಸ್ ಅಬೋ ಎಚ್, ಅಂದರೆ 2 ಗ್ಯಾಪನ್ನು ಕೊಡಬೇಕು. ನೆಕ್ಸ್ಟ್ ಏನಿದೆ ನಮಗೆ, D is exactly above A. D is exactly above A. 3 boxes are placed between A and D. 1 2 3. Okay, A and D. C is placed just above E. S. ಇನ್ನೊಂದು ಏನಿದೆ ಅಂದರೆ ಇಲ್ಲಿ ಮೆನಿ ಬಾಕ್ಸಸ್ ಪ್ಲೇಸ್ಡ್ ಅಬೋವ್ ಬಿ ಬಿಲೋ ಸಿ. ಅಬೋವ್ ಬಿ 1, ಬಿಲೋ ಸಿನೂ ಒಂದೇ ಇದೆ, ಕರೆಕ್ಟ್ ಇದು. G is placed adjacent to C. ಓಕೆ, G is placed adjacent. ಇನ್ನೊಂದು ಯಾವುದು ಉಳಿತು, ಇ ಅನ್ನೋದೊಂದು ಉಳಿತು. ಓಕೆ, ಇ ಅನ್ನು ಬರ್ಕೋಬೇಕು ಫಸ್ಟ್ನೇದ್ದು. ಓಕೆ, ಈ ರೀತಿಯಾಗಿ ಫಜಲನ್ನು ಸಾಲ್ವ್ ಮಾಡಿದ್ದಾಯಿತು. ನೆಕ್ಸ್ಟು ಯಾವ ರೀತಿ ಕ್ವಶನ್ ಕೇಳಿದಾನೆ ನೋಡೋಣ. ಫಸ್ಟ್, ವಿಚ್ ಬಾಕ್ಸ್ ಈಸ್ ಪ್ಲೇಸ್ಡ್ ಅಟ್ ದ ಟಾಪ್ ಮೋಸ್ಟ್ ಪೊಸಿಷನ್. ಟಾಪ್ ಯಾವುದಿದೆ, ಇ. ಆಪ್ಷನ್ ಇ ಇಸ್ ದ ಕರೆಕ್ಟ್. ಇಫ್ ಬಾಕ್ಸ್ ಎಫ್ ಇಸ್ ದ ಬಾಟಮ್ ಮೋಸ್ಟ್ ಪೊಸಿಷನ್, ವಿಚ್ ಬಾಕ್ಸ್ ಇಸ್ ಜಸ್ಟ್ ಅಬೌವ್ ಇಟ್. ಎಫ್ ಅನ್ನು ಬಾಟಮಲ್ಲಿ ಬರೆದ್ರೆ ಜಸ್ಟ್ ಅಬೋ ಯಾವುದಾಗ್ತದೆ ನಮಗೆ, 7th ಫ್ಲೋರ್, ಸಿ. ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ದ ನಂಬರ್ ಆಫ್ ಬಾಕ್ಸಸ್ ಪ್ಲೇಸ್ಡ್ ಅಬೋವ್ ಜಿ ಈಸ್ ಸೇಮ್ ಆಸ್ ನಂಬರ್ ಆಫ್ ಬಾಕ್ಸಸ್ ಪ್ಲೇಸ್ಡ್ ಬಿಲೋ. ಅಬೋವ್ ಜಿ ಎಷ್ಟಿದೆ, 1 2 3 4 5. ಬಿಲೋ 5 ಯಾವುದಿದೆ ಚೆಕ್ ಮಾಡ್ಕೋಬೇಕಂದ್ರೆ ಫಸ್ಟು 1 2 3 4 5. Below D is the same. Option D. Okay, D ಇರೋದು. D ಎಲ್ಲಿದೆ, ಆಪ್ಷನ್ ಬಿ. ಓಕೆ, ಬಾಕ್ಸ್ ಬಿ. ದಿಸ್ ಇಸ್ ಕರೆಕ್ಟ್. ನೆಕ್ಸ್ಟ್ ಕ್ವಶನ್, ಇಫ್ ಆಲ್ ದ ಬಾಕ್ಸಸ್ ಆರ್ ಅರೇಂಜ್ಡ್ ಇನ್ ಅಲ್ಫಾಬೆಟಿಕಲ್ ಆರ್ಡರ್ ಫ್ರಮ್ ಟಾಪ್ ಮೋಸ್ಟ್ ಟು ಬಾಟಮ್ ಮೋಸ್ಟ್, ದೆನ್ ಹೌ ಮೆನಿ ಬಾಕ್ಸಸ್ ರಿಮೇನ್ ಅನ್ಚೇಂಜ್ಡ್. ಅಂದರೆ ಟಾಪ್ದಿಂದ ಬಾಟಮು ನಮಗೆ ಅಲ್ಫಾಬೆಟಿಕಲ್ ಆರ್ಡ್ರಲ್ಲಿ ಬರೆದಾಗ ಯಾವುದು ಚೇಂಜ್ ಆಗೋದಿಲ್ಲ, ಬಾಕ್ಸ್ ಸೇಮ್ ಉಳಿಯುತ್ತೆ ಅಂತ ಕೇಳಿದಾಗ ಎ ಬಿ ಸಿ ಡಿ ಇ ಎಫ್ ಜಿ ಎಚ್ ರಿಮೇನ್ ಅನ್ಚೇಂಜ್ಡು. ಬಾಕ್ಸ್ ಬಿ ಒಂದಿದೆ, ಅದು ಬಿಟ್ಟರೆ ಮತ್ತೆ ಯಾವುದು ಇಲ್ಲ ಅಂತ ಅನ್ಕೋತೀನಿ. ಎಸ್, ಓನ್ಲಿ
ಒನ್ ಬಾಕ್ಸ್ ರಿಮೇನ್ ಅನ್ಚೇಂಜ್ಡ್, ಚೇಂಜ್ ಆಗದೆ ಇರೋದು ಅಂದರೆ ಒಂದೇ ಬಾಕ್ಸ್. ನೆಕ್ಸ್ಟ್ ಕ್ವಶನ್ ನೋಡಿದಾಗ ಹೌ ಮೆನಿ ಬಾಕ್ಸಸ್ ಆರ್ ಪ್ಲೇಸ್ಡ್ ಬಿಟ್ವೀನ್ ಜಿ ಆ್ಯಂಡ್ ಎಫ್. ಜಿ ಮತ್ತು ಎಫ್ ಮಧ್ಯೆ ಎಷ್ಟು ಬಾಕ್ಸ್ ಇವೆ? ಇಲ್ಲಿ 6th ಬಾಕ್ಸ್ ಇಸ್ ಜಿ, ಎಫ್ ಇಲ್ಲ, ಇದು ಎಫ್, ಫಸ್ಟ್ ಈಸ್ ಎಫ್. ಓಕೆ, ಜಿ ಮತ್ತು ಎಫ್ ಮಧ್ಯೆ ಎಷ್ಟು? 1 2 1 2 3 4. ಓಕೆ, ಟೋಟಲಿ 4. ಆಪ್ಷನ್ ಇ. ನೆಕ್ಸ್ಟು ಕೋಡಿಂಗ್ ಆ್ಯಂಡ್ ಡಿಕೋಡಿಂಗ್ ಒಂದು ಉಳಿದಿದೆ, ಮತ್ತೆ ಯಾವುದಾದ್ರೂ ಫಸಲ್ ಇದೆ ಅನ್ನೋ ಚೆಕ್ ಮಾಡೋಣ. ಸಿಂಗಲ್ ಐಟಮನ್ನು ಬಿಡಿಸೋಣ. ಓಕೆ, ಕ್ವಶನ್ ಏನಿದೆ, ಇನ್ ದ ನಂಬರ್ ಹೌ ಮೆನಿ ಪೇರ್ಸ್ ಆಫ್ ದ ಡಿಜಿಟ್ಸ್ ಹ್ಯಾವ್ ದ ಸೇಮ್ ನಂಬರ್ ಬಿಟ್ವೀನ್ ದೆಮ್ ಬೋತ್ ಫಾರ್ವರ್ಡ್ ಆ್ಯಂಡ್ ಬ್ಯಾಕ್ವರ್ಡ್ ಡೈರೆಕ್ಷನ್. ಈ ರೀತಿಯ ಕ್ವಶನನ್ನು ಕರೆಕ್ಟಾಗಿ ಸಾಲ್ವ್ ಮಾಡಬೇಕು. ಫಸ್ಟ್ ಏನಿದೆ ನಮಗೆ 9 2 4 8 3 1 6 7 5 ಪೇರನ್ನು ನೋಡಿದಾಗ ಇಲ್ಲಿ 9ದಿಂದ ಯಾವುದು ಬರೋದಿಲ್ಲ, 2 3 4 5 6 7 ಇಲ್ಲಿಲ್ಲ, 5 6 7 8 ಇಲ್ಲ, 8 9 ಇಲ್ಲ, 4 5 ಇಲ್ಲ, 1 2 ಇಲ್ಲ. ನೆಕ್ಸ್ಟ್ ಬ್ಯಾಕ್ವರ್ಡ್ ನೋಡಿದಾಗ 6 7 8 ಬರೋದಿಲ್ಲ, 2 3 4. ಓಕೆ, ಎಸ್, 1 4 1 ಪೇರ್ ಆಯಿತು, 4. ನೆಕ್ಸ್ಟ್ 3 4 5 6 7 ಇಲ್ಲ, 8 9 ಇಲ್ಲ, 4 5 ಇಲ್ಲ. ಟೋಟಲಿ ಎಷ್ಟು? ಒಂದೇ ಪೇರ್ ಆಯಿತು, 1 4. ಓನ್ಲಿ 1 ಪೇರ್. ಆಪ್ಷನ್ ಸಿ ಇಸ್ ದ ಕರೆಕ್ಟ್. ನೆಕ್ಸ್ಟ್ ಇನ್ನೊಂದು ಸಿಂಗಲ್ ಐಟಮ್ ಇಲ್ಲಿದೆ, ಚೆಕ್ ಮಾಡೋಣ. ಓಕೆ, ಇಫ್ ವಿ ಫಾರ್ಮ್ ಅ 4-letter meaningful word from 1st, 7th, 8th and 11th letter from left end of the word agriculture using each letter only once, then what will be the third letter from left end of that meaningful word? ಫಸ್ಟು 7th 8th 11th ವರ್ಡನ್ನು ಯೂಸ್ ಮಾಡಿ ಒಂದು ವರ್ಡನ್ನು ರೆಡಿ ಮಾಡಬೇಕು. ಫಸ್ಟ್ ಲೆಟರ್ ಯಾವುದು? ಎ. ನೆಕ್ಸ್ಟ್ 7th 2 3 4 5 6 7th ಯಾವುದು? ಎಲ್. 8th ಟಿ, 11th ಇ. ಇಲ್ಲಿ ಯಾವುದಾಗುತ್ತೆ ನಮಗೆ? ಲೇಟ್ ಅಂತ ಒಂದು ವರ್ಡ್ ಆಗುತ್ತೆ, LATE, ಲೇಟ್. ಅದು ಬಿಟ್ಟರೆ ಮತ್ತೆ ಯಾವುದು ವರ್ಡ್ ಆಗುತ್ತೆ ಚೆಕ್ ಮಾಡಬೇಕು. TAL, ಟೇಲ್ ಅಂತ ಆಗುತ್ತೆ. ದೇರ್ಫೋರ್ ಇಲ್ಲಿ ಏನಿದೆ? ಇಫ್ ನೋ ಮೀನಿಂಗ್ಫುಲ್ ವರ್ಡ್, ಮೀನಿಂಗ್ಫುಲ್ ಅಂತರೂ ಆಗಿದೆ ವರ್ಡ್, ಮೋರ್ ದೆನ್ 1 ಇದ್ದಾಗ ಕ್ಯೂ ಅಂತ ಆನ್ಸರ್ ಮಾಡಬೇಕು. ದೇರ್ಫೋರ್ ಆಪ್ಷನ್ ಸಿ. ಈಗ ಒಂದು ಬ್ಲಡ್ ರಿಲೇಷನ್ ಕ್ವಶನನ್ನು ಸಾಲ್ವ್ ಮಾಡೋಣ. ದೇರ್ ಆರ್ 8 persons ಇನ್ 3 ಜನರೇಷನ್ ಫ್ಯಾಮಿಲಿ. ಟೋಟಲ್ ಎಷ್ಟು ಜನರೇಷನ್? 3 ಜನರೇಷನ್ ಇದೆ ನಮಗೆ. ಜೆ ಇಸ್ ದ ಫಾದರ್ ಆಫ್ ಬಿ. ಓಕೆ, ಇಲ್ಲ ಸೈಡ್ ಕನ್ನ ಬರ್ಕೊಳ್ಳೋಣ. ಓಕೆ, ಪ್ಲಸ್ ಅಂದರೆ ಮೇಲ್. ಓಕೆ, ಜೆ ಇಸ್ ದ ಫಾದರ್ ಆಫ್ ಬಿ ಆ್ಯಂಡ್ ಗ್ರ್ಯಾಂಡ್ ಫಾದರ್ ಆಫ್ ಎಚ್. ಓಕೆ, ಜಿ ಇಸ್ ದ ಫಾದರ್ ಇನ್ ಲಾ ಎಚ್ ಪೇರೆಂಟ್. ಓಕೆ, ಇಲ್ಲಿ ಎಚ್ ಇದೆ, ಎಚ್ ಪೇರೆಂಟ್, ಜಿ ನ ಫಾದರ್ ಇನ್ ಲಾ. ಓಕೆ, ಕೆ ಇಸ್ ದ ಸಿಸ್ಟರ್ ಇನ್ ಲಾ ಆಫ್ G's child. Okay, G's child, K is a sister-in-law. K has a brother. Okay, K ಏನದ ಒಬ್ಬ ಬ್ರದರ್ ಇದ್ದಾನೆ. K has a brother who has no child. ಅಂದರೆ ಅವನಿಗೆ ಚೈಲ್ಡ್ ಇಲ್ಲ.
F is the son-in-law of C's brother. Okay, first one is ಏನದ ಇಲ್ಲಿ C. B is the sister of C. Okay, B is the sister of C, and J is the father of B. Okay, J is the father of B ಅಂತ ಕೊಟ್ಟಿದೆ. Next, G is the father-in-law of H's parent. Okay, H is the grandson. Next ಏನಿದೆ ಇಲ್ಲಿ K is the sister-in-law of G's child. Okay, in case G ಇಲ್ಲಿದೆ, G is the father-in-law. Okay, G is the father-in-law of H's parent. Okay, K is the sister-in-law of G's child. Okay, G's child sister-in-law K. Okay, next K has a brother. K ಏನ ಬ್ರದರ್ ಇದ್ದಾನೆ, ಅವನಿಗೆ ಚೈಲ್ಡ್ ಇಲ್ಲ ಅಂತ ಕೊಟ್ಟಿದ್ದಾನೆ. ಓಕೆ, ನೆಕ್ಸ್ಟ್ F. P is the child of F sister-in-law. Okay, F ಇಲ್ಲಿ ಬಂತು, F sister-in-law ಯಾರು K, P ನ ಚೈಲ್ಡ್ ಆಯಿತು. ಓಕೆ, ಈ ರೀತಿಯಾಗಿ ಕ್ವಶನನ್ನು ಸಾಲ್ವ್ ಮಾಡಿದೆ. ನೆಕ್ಸ್ಟ್ ಏನಿದೆ ಅಂದರೆ ವಾಟ್ ಈಸ್ ದ ರಿಲೇಷನ್ P ವಿತ್ ರೆಸ್ಪೆಕ್ಟ್ ಟು H. P ಮತ್ತು H ಮಧ್ಯೆ ಏನು ಕಸಿನ್ಸ್ ಆಗ್ತಾರೆ ಅವರು. ಕಸಿನ್ಸ್ ಆಪ್ಷನ್ ಇಲ್ಲ. PH G is the father-in-law of H's parent. Okay, H's parent G father-in-law ಆಯಿತು. ನೆಕ್ಸ್ಟ್ K is the sister-in-law of G's child. Okay, sister-in-law. K has a brother. Okay, K has a brother who has no child. Okay, ಇದು ಕರೆಕ್ಟ್ ಇದೆ. F is a son-in-law of C's father. S, C's father J, son-in-law F ಆಯಿತು. P is a child of F's sister-in-law. ಓಕೆ, ರಿಲೇಷನ್ ಏನು ಕೇಳಿದೆ ನಾವು ಫಸ್ಟ್ ಕ್ವಶನ್, P ವಿತ್ ರೆಸ್ಪೆಕ್ಟ್ ಟು H. PH ಕಸಿನ್ಸ್ ಆಗಬೇಕು, ಬಟ್ ಆಪ್ಷನಲ್ಲಿ ಇಲ್ಲ. ನೆಕ್ಸ್ಟ್, ಹೂ ಅಮಂಗ್ ದ ಫಾಲೋಯಿಂಗ್ ಈಸ್ ದ ಅಂಕಲ್ ಆಫ್ P. ಅಂಕಲ್ ಆಫ್ P ಯಾರು C, ಆಪ್ಷನ್ ಡಿ. ವಾಟ್ ಈಸ್ ದ ರಿಲೇಷನ್ ಆಫ್ F ವಿತ್ ರೆಸ್ಪೆಕ್ಟ್ ಟು C. F ವಿತ್ ರೆಸ್ಪೆಕ್ಟ್ ಟು C, ಬ್ರದರ್-ಇನ್-ಲಾ, ಆಪ್ಷನ್ ಸಿ. ಓಕೆ, ಈ ರೀತಿಯಾಗಿ ಕ್ವಶನನ್ನು ಸಾಲ್ವ್ ಮಾಡಬೇಕು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ರೀತಿಯಾಗಿ ನಿಮಗೆ ಕ್ವಶನ್ ಬೇಕಾದರೆ ನಾನು ಇನ್ನೂ ಒಂದೆರಡು ಕ್ವಶನ್ ಪೇಪರನ್ನು ಬಿಡಿಸ್ತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಧನ್ಯವಾದಗಳೊಂದಿಗೆ ಈ ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ.